ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್. ಸ್ನೇಹಿತರೆ, ಬೆಳಗ್ಗೆ ಎದ್ದ ತಕ್ಷಣ ನಾವು ಯಾವ ಕೆಲಸವನ್ನು ಮಾಡಿದ್ರೆ ದಿನವೆಲ್ಲ ಅದೃಷ್ಟದಾಯಕವಾಗಿರುತ್ತೆ, ಅದ್ರ ಜೊತೆ ಯಶಸ್ಸು ನಮಗೆ ದೊರಕುತ್ತೆ, ಹಾಗೆ ಸಂತೋಷವಾಗಿರ್ಬೋದು ಅನ್ನೋದನ್ನು ನಾನು ಈ ದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅಂಗೈಯಲ್ಲಿ ದೇವರು ಮತ್ತು ದೇವತೆಗಳು ವಾಸಿಸ್ತಾರೆ ಎನ್ನೋ ನಂಬಿಕೆ ಕೂಡ ಇದೆ. ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ಅಂಗೈಗಳನ್ನು ನೋಡೋದ್ರಿಂದ ಈ ದೇವತೆಗಳ ಆಶೀರ್ವಾದ ಕೂಡ ಸಿಗುತ್ತೆ. ಇದರೊಂದಿಗೆ ಹಣ, ಆರೋಗ್ಯ ಮತ್ತು ಜೀವನ ಹಾಗೂ ವೃತ್ತಿ ಜೀವನಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಕೂಡ ತೆಗೆದುಹಾಕುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ಅಂಗೈಗಳನ್ನು ನೋಡುತ್ತಾ ನಾವು ಯಾವ ಮಂತ್ರವನ್ನು ಹೇಳಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ಎದ್ದ ತಕ್ಷಣ ನೀವು ಹಾಸಿಗೆ ಮೇಲೆ ಕೂತ್ಕೊಂಡು ಉತ್ತರಾಭಿಮುಖವಾಗಾದರೂ ಕೂತ್ಕೊಬೋದು, ಇಲ್ಲ ಅಂದರೆ ಪೂರ್ವಾಭಿಮುಖವಾಗಾದರೂ ಕೂತ್ಕೊಂಡು ನಿಮ್ಮ ಅಂಗೈಗಳನ್ನು ನೋಡುತ್ತಾ ನೀವು ಈ ಮಂತ್ರವನ್ನು ಹೇಳಬೇಕಾಗತ್ತೆ. ಮಂತ್ರ ಸ್ಕ್ರೀನ್ ಮೇಲೆ ಕೂಡ ಬರ್ತಾ ಇದೆ ನೋಡಿ. ಕರಾಗ್ರೆ ವಸತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರಮೂಲೆ ತೋ ಗೋವಿಂದ, ಪ್ರಭಾತೆ ಕರದರ್ಶನಂ. ಕರಾಗ್ರೆ ವಸತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರಮೂಲೆ ತೋ ಗೋವಿಂದ, ಪ್ರಭಾತೆ ಕರದರ್ಶನಂ ಅಂತ ನೀವು ಒಂದು ಸಾರಿ ಹೇಳಿದ್ರೆ ಸಾಕು. ನಿಮ್ಮ ಅಂಗೈಗಳನ್ನು ನೋಡುತ್ತಾ ಈ ಮಂತ್ರವನ್ನು ಹೇಳಬೇಕಾಗತ್ತೆ. ನಿಮ್ಮ ಕೈಗಳ ಮುಂಭಾಗದಲ್ಲಿ ಸಂಪತ್ತಿನ ದೇವತೆ ಅಂದರೆ ಮಹಾಲಕ್ಷ್ಮಿ ವಾಸವಾಗಿರ್ತಾಳೆ. ಇನ್ನು ಮಧ್ಯದಲ್ಲಿ ಜ್ಞಾನವನ್ನು ನೀಡುವ ತಾಯಿ ಸರಸ್ವತಿ ದೇವಿ ನೆಲೆಸಿರ್ತಾಳೆ. ಇನ್ನು ಗೋವಿಂದ ಅಂದರೆ ಭಗವಾನ್ ವಿಷ್ಣುವು ಮೂಲದಲ್ಲಿ ನೆಲೆಸಿರ್ತಾರೆ. ವಿದ್ಯೆಗೆ ಅಧಿದೇವತೆಯಾದ ಸರಸ್ವತಿ, ಬನಕ್ಕೆ ಅಧಿದೇವತೆಯಾದ ಲಕ್ಷ್ಮಿಯನ್ನು, ಇನ್ನು ಜಯಕ್ಕೆ ಅಧಿದೇವರಾದ ಮಹಾವಿಷ್ಣುವನ್ನು ಅಂಗೈಯಲ್ಲಿ ಬಂದು ನೆಲೆಸುವಂತೆ ಪ್ರಾರ್ಥಿಸಿ. ಇನ್ನು ಸಮಸ್ತವು ಶುಭವೇ ಜರುಗುವಂತೆ ಎಲ್ಲರಿಗೂ ಕೂಡ ಮಂಗಳವಾಗುತ್ತೆ. ಇನ್ನು ನನ್ನ ಕೈಗಳಲ್ಲಿ ನೆಲೆಸಿ ಕಾರ್ಯಗಳನ್ನು ನಿರ್ವಹಿಸು ಅಂತ ನೀವು ಪರಮೇಶ್ವರನನ್ನು ಪ್ರಾರ್ಥನೆ ಮಾಡಬೇಕಾಗತ್ತೆ. ಈ ಮೂರೂ ಜನ ನಿಮ್ಮನ್ನು ಮುಂದೆ ನಡೆಸಿ ನಿಮಗೆ ಈ ದಿನ ಶುಭವಾಗುವಂತೆ ಮಾಡ್ತಾರೆ. ನಮ್ಮ ಅಂಗೈ ರೇಖೆಗಳಿಂದ ಅದೃಷ್ಟ ಕೂಡ ತಂದುಕೊಡುತ್ತೆ ಅಂತಲೇ ಹೇಳ್ಬೋದು. ಋಷಿಮುನಿಗಳು ಬೆಳಗ್ಗೆ ಎದ್ದ ತಕ್ಷಣ ತಮ್ಮ ತಮ್ಮ ಹಸ್ತದ ದರ್ಶನವನ್ನು ಮಾಡುವಂತೆ ಸಲಹೆ ನೀಡಿದ್ದಾರೆ. ಜ್ಯೋತಿಷ್ಯದಲ್ಲೂ ಕೂಡ ಅಂಗೈಯಲ್ಲಿ ಮೂಡಿದ ರೇಖೆಗಳು ಅದೃಷ್ಟದೊಂದಿಗೆ ಸಂಪರ್ಕಿಸುವ ಮೂಲಕ ನೋಡಲಾಗುತ್ತೆ ಅಂತಲೇ ಹೇಳ್ಬೋದು. ಕಣ್ತೆರೆದ ತಕ್ಷಣ ಮೊದಲು ನಿಮ್ಮ ಅಂಗೈಗಳನ್ನು ನೋಡಬೇಕು. ಅಂಗೈಗಳಲ್ಲಿ ಮೂಡಿರುವ ರೇಖೆಗಳು ಅದೃಷ್ಟವನ್ನು ತಂದುಕೊಡುತ್ತೆ ಅಂತಲೇ ಹೇಳ್ಬೋದು. ನಂತರ ನೀವು ನಿಮ್ಮ ನಿತ್ಯ ಕರ್ಮಗಳನ್ನು ಮುಗಿಸಿದ ನಂತರ ನೀವು ಸ್ನಾನವನ್ನು ಮಾಡಬೇಕಾಗತ್ತೆ. ಸ್ನಾನ ಮಾಡಿ ಮನೆಯ ಮುಂದೆ ರಂಗೋಲಿಯನ್ನು ಹಾಕಬೇಕು. ಇದರಿಂದ ಲಕ್ಷ್ಮೀ ದೇವಿಯು ಆಕರ್ಷಿತಳಾಗಿ ಮನೆಗೆ ಪ್ರವೇಶವನ್ನು ಮಾಡ್ತಾಳೆ. ಒಂದು ತಾಮ್ರದ ತಂಬಿಗೆಯನ್ನು ತಗೊಳ್ಳಿ, ಅದರಲ್ಲಿ ಶುದ್ಧವಾದ ನೀರನ್ನು ಹಾಕಿ ಒಂದು ಸ್ವಲ್ಪ ತುಳಸಿ ದಳ, ಒಂದು 4-5 ತುಳಸಿ ದಳಗಳನ್ನು ಹಾಕಿ, ಆ ತುಳಸಿ ದಳಗಳು ಹಾಕಿರೋ ನೀರನ್ನು ಮನೆ ಪೂರ್ತಿಯಾಗಿ ನೀವು ಸಿಂಪಡಣೆ ಮಾಡಬೇಕಾಗತ್ತೆ. ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಏನಾದರೂ ನಕಾರಾತ್ಮಕ ಶಕ್ತಿ ಹೆಚ್ಚಾಗಿತ್ತು, ಮನೆಯಲ್ಲಿ ತುಂಬಾ ಜಗಳಗಳು ನಡೀತಾ ಇತ್ತು, ಸಣ್ಣ ಸಣ್ಣ ವಿಷಯಕ್ಕೂ ಜಗಳಗಳು ಆಗ್ತಾನೆ ಇರುತ್ತೆ, ಮನೆಯಲ್ಲಿ ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ ಅನ್ನೋರು ಈ ರೀತಿಯಾಗಿ ತುಳಸಿ ನೀರನ್ನು ಮನೆ ಪೂರ್ತಿಯಾಗಿ ಸಿಂಪಡಣೆ ಮಾಡೋದ್ರಿಂದ ಮನೆಯಲ್ಲಿನ ನಕಾರಾತ್ಮಕ ಶಕ್ತಿ ದೂರವಾಗುತ್ತೆ, ನಕಾರಾತ್ಮಕ ಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ. ಇನ್ನು ನಾವು ಒಂದು ತಾಮ್ರದ ತಂಬಿಗೆಯಲ್ಲಿ ಶುದ್ಧವಾದ ನೀರನ್ನು ಹಾಕ್ಕೊಂಡು ಅದಕ್ಕೆ ಒಂದು 2 ಡ್ರಾಪ್ ಆಗಷ್ಟು ನೀವು ಹಾಲನ್ನು ಹಾಕಬೇಕಾಗತ್ತೆ. ನಂತರ ನೀವು ಭಕ್ತಿ ಶ್ರದ್ಧೆಯಿಂದ ತುಳಸಿ ಗಿಡಕ್ಕೆ ನೀರನ್ನು ಹಾಕಬೇಕಾಗತ್ತೆ. ಈ ನೀರು ಹಾಕಬೇಕಂದ್ರೆ ಯಾವ ಮಂತ್ರವನ್ನು ಹೇಳಬೇಕು ಅನ್ನೋದಾದರೆ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಅಂತ ನೀವು ಮಂತ್ರವನ್ನು ಹೇಳ್ಕೊಂಡು ನೀವು ತುಳಸಿ ಗಿಡಕ್ಕೆ ನೀರನ್ನು ಹಾಕಬೇಕಾಗತ್ತೆ. ತುಳಸಿ ಗಿಡದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಕೂಡ ವಾಸವಾಗಿರ್ತಾರೆ. ಹಾಗಾಗಿ ನೀವು ಶ್ರೀಕೃಷ್ಣನನ್ನು ನೆನೆಸುತ್ತಾ, ವಾಸುದೇವನನ್ನು ನೆನೆಸುತ್ತಾ ನೀವು ನೀರನ್ನು ಹಾಕಬೇಕಾಗತ್ತೆ. ನಂತರ ನೀವು ಗೋಮಾತೆಯ ದರ್ಶನವನ್ನು ಮಾಡ್ಕೊಳ್ಳೋದಾಗಲಿ, ಗೋಮಾತೆಗೆ ಪೂಜೆಯನ್ನು ಮಾಡೋದು ತುಂಬಾ ಒಳ್ಳೆಯದು. ಯಾಕೆಂದರೆ ಗೋಮಾತೆಯಲ್ಲಿ 3 ಕೋಟಿ ದೇವತೆಗಳು ಕೂಡ ನೆಲೆಸಿರ್ತಾರೆ ಅಂತಲೇ ಹೇಳ್ಬೋದು. ಅದಕ್ಕಾಗಿ ನೀವು ಬೆಳಗ್ಗೆ ಎದ್ದ ತಕ್ಷಣ ಗೋವಿಂದನ ದರ್ಶನವನ್ನು ಮಾಡೋದು, ಗೋಮಾತೆಗೆ ಪೂಜೆಯನ್ನು ಮಾಡೋದು, ನಮಸ್ಕಾರ ಮಾಡೋದ್ರಿಂದನೂ ತುಂಬಾ ಒಳ್ಳೆಯದಾಗತ್ತೆ. ಬೆಳಗ್ಗೆ ಎದ್ದ ತಕ್ಷಣ ನಾವು ಭೂದೇವಿಗೆ ನಮಸ್ಕಾರ ಮಾಡೋದು, ಭೂಮಿ ಮುಟ್ಟಿ ನಾವು ನಮಸ್ಕಾರ ಮಾಡೋದಾಗಲಿ, ಅಥವಾ ಸೂರ್ಯ ದೇವನಿಗೆ ನಮಸ್ಕಾರ ಮಾಡೋದು, ಸೂರ್ಯ ದೇವನಿಗೆ ಆರ್ಘ್ಯವನ್ನು ಕೊಡೋದು, ಸೂರ್ಯ ಮಂತ್ರವನ್ನು ಹೇಳ್ಕೊಡೋದು ಕೂಡ ತುಂಬಾ ಒಳ್ಳೆಯದು. ಇನ್ನು ನಾವು ಸ್ಟವ್ ಹಚ್ತೀರಿ ಅನ್ನೋದಾದರೆ ನೀವು ಹೋಗಿದ ತಕ್ಷಣ ಮೊದಲು ನೀವು ಸ್ಟವನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಸ್ಟವ್ ಹಚ್ಚೋದಕ್ಕೆ ಮುಂಚೆ ಅಗ್ನಿ ದೇವನನ್ನು ನಮಸ್ಕಾರ ಮಾಡಬೇಕು. ಇನ್ನು ನಾವು ನೀರು ಮುಟ್ತೀರಿ ಅಂದರೆ ಆ ಜಲವಕ್ಕೂ ನೀವು ನಮಸ್ಕಾರ ಮಾಡಬೇಕಾಗತ್ತೆ.
ನಾವು ಬೆಳಗ್ಗೆ ಎದ್ದ ತಕ್ಷಣ ಯಾವ ದೇವರುಗಳ ಫೋಟೋ ನೋಡಿದ್ರೆ ನಮಗೆ ತುಂಬಾ ಒಳ್ಳೆಯದಾಗತ್ತೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನರಿ, ಕುದುರೆ, ತೆಂಗಿನ ಮರ, ಬಾಳೆ ಗಿಡ, ತುಳಸಿ ಗಿಡ, ಫಲ ನೀಡುವ ಯಾವುದೇ ನೀರಿನ ಮರಗಳನ್ನು ಕೂಡ ನೀವು ನೋಡ್ಬೋದು. ಇದರಿಂದ ಆ ದಿನ ಪೂರ್ತಿ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ಮುಂದೆ ಏನಾದರೂ ತೆಂಗಿನ ಮರ ಇತ್ತು ಅಂದರೆ ನೀವು ಬೆಳಗ್ಗೆ ತೆಂಗಿನ ಮರ ನೋಡ್ತಾ ಇದ್ದರೆ ತುಂಬಾ ಒಳ್ಳೆಯದಾಗತ್ತೆ. ಬೆಳಗ್ಗೆ ನಾವು ಯಾವ ಕೆಲಸವನ್ನು ಮಾಡಬಾರ್ದು, ಏನನ್ನು ನೋಡಬಾರ್ದು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ಗಂಡಸರು ಕೂದಲು ಅರ್ಟಿಕೊಂಡಿರೋ ಹೆಂಡತಿಯನ್ನು ನೋಡಬಾರ್ದು. ಅಂದರೆ ಮನೆಯಲ್ಲಿ ಕೂದಲು ಬಿಟ್ಕೊಂಡು ಓಡಾಡ್ತಾ ಇರ್ತಾರೆ ಅಂಥ ಹೆಂಡತಿ ಆಗ್ಬೋದು ಅಥವಾ ಹೆಣ್ಮಕ್ಳು ನೀವು ನೋಡಬಾರ್ದು. ಇನ್ನು ಹಣೆಯಲ್ಲಿ ಕುಂಕುಮ ಇರದ ಹೆಣ್ಣು ಮಕ್ಕಳ ಮುಖವನ್ನು ನೋಡಬಾರ್ದು ಅಂತ ಹೇಳುತ್ತೆ. ಇನ್ನು ಪ್ರಾಣಿಗಳ, ಅದರಲ್ಲೂ ಕ್ರೂರ ಪ್ರಾಣಿಗಳ ಫೋಟೋವನ್ನು ಬೆಳಗ್ಗೆ ಎದ್ದ ತಕ್ಷಣ ನಾವು ನೋಡಬಾರ್ದು. ಇನ್ನು ಚಪ್ಪಲಿ ಆಗಲಿ ಪೊರಕೆಯನ್ನು ಬೆಳಗ್ಗೆ ಎದ್ದ ತಕ್ಷಣ ನೋಡಬಾರ್ದು. ಇನ್ನು ಕನ್ನಡಿ ಹಾಗೂ ತೊಳೆದ ಪಾತ್ರೆಗಳನ್ನು, ಅಂದರೆ ನೀವು ರಾತ್ರಿ ಹಾಗೆ ಬಿಟ್ಬಿಟ್ಟಿರ್ತೀರ, ಬೆಳಗ್ಗೆ ಎದ್ದ ತಕ್ಷಣ ಆ ಪಾತ್ರೆಗಳನ್ನು ನೋಡೋದಾಗಲಿ ಕನ್ನಡಿಯನ್ನು ನೋಡೋದಾಗಲಿ ಈ ರೀತಿಯಾಗಿ ನೋಡಬಾರ್ದು. ನೀವು ಮುಖ ತೊಳ್ಕೊಂಡು ಕನ್ನಡಿ ನೋಡ್ಬೋದು. ಹಾಗೆಯೇ ಎದ್ದ ತಕ್ಷಣ ನೀವು ಕನ್ನಡಿಯನ್ನು, ಹಾಗೆ ನಾವು ರಾತ್ರಿ ಮಲಗಿರ್ತೀರಲ್ಲ ಅದೇ ಮುಖವನ್ನು ನಾವು ಬೆಳಗ್ಗೆ ಎದ್ದ ತಕ್ಷಣ ಕನ್ನಡಿಯಲ್ಲಿ ನೋಡಬಾರ್ದು. ನೀವು ಮುಖ ತೊಳ್ಕೊಂಡು ಕನ್ನಡಿಯನ್ನು ನೋಡಿಕೊಂಡ್ರೆ ತುಂಬಾ ಒಳ್ಳೆಯದಾಗತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಬೆಳಗ್ಗೆ ಎದ್ದ ತಕ್ಷಣ ನಾವು ಯಾವ ಕೆಲಸವನ್ನು ಮಾಡಬೇಕು, ಯಾವ ಕೆಲಸವನ್ನು ಮಾಡಬಾರ್ದು, ಹಾಗೆಯೇ ಅಂಗೈಯನ್ನು ನೋಡ್ತಾ ಈ ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ಆಗಲಿ, ಅಥವಾ ತುಳಸಿ ಗಿಡಕ್ಕೆ ನೀರನ್ನು ಹಾಕೋದಾಗಲಿ, ಅಥವಾ ಮನೆಯಲ್ಲಿ ತುಳಸಿ ಗಿಡದ ನೀರನ್ನು, ತುಳಸಿ ಹಾಕಿದ ನೀರನ್ನು ನಾವು ಸಿಂಪಡಣೆ ಮಾಡೋದ್ರಿಂದ ನಮ್ಮ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ದೂರ ಆಗುತ್ತೆ ಅಂತಲೂ ತಿಳಿಸ್ಕೊಟ್ಟಿದ್ದೀನಿ. ಹಾಗಾಗಿ ನೀವು ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರಾದರೂ ಹೊಸಬರು ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ. ಥ್ಯಾಂಕ್ ಯು.